ಕನ್ನಡದಲ್ಲಿ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಅದ್ಭುತವಾದ ಕಲಾವಿದೆ. ಬಿಗ್ ಬಾಸ್ ಸೀಸನ್ 5ರಲ್ಲಿ ಕಾಣಿಸಿಕೊಂಡಿದ್ದಂತಹ ಈ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ನಮ್ಮ ಮಾಹಿತಿ ಬರ್ತಿರೋಂಥದ್ದು ಕೂಡ. ಅದು ಕೂಡ ಆತ್ಮಹತ್ಯೆ ಚೆನ್ನಾಗಿರುವಂಥದ್ದು. ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಕೂಡ ಈಗ ಹೃದಯಘಾತದಿಂದ ಕೊನೆ ಸೆಳೆದಿದ್ರು. ಇದೇ ಸಂದರ್ಭದಲ್ಲಿ ಕನ್ನಡದಲ್ಲಿ ಮತ್ತೊಬ್ಬ ಯುವ ನಟಿ ಕೇವಲ 28ನೇ ವಯಸ್ಸಿಗೆ ಕೊನೆ ಸೆಳೆದಿರುವಂಥದ್ದು. ಆರ್ಥಿಕವಾಗಿ ಮಾಡಿಕೊಂಡಿದ್ದ ಸಾಲಗಳಿಂದಾಗಿ ಮತ್ತು ಕುಟುಂಬದವರೇ ಮಾಡಿದಂಥ ಮೋಸದಿಂದಾಗಿ ವೃದ್ಧಾಶ್ರಮಕ್ಕೆ ಸೇರಿಕೊಂಡಿದ್ದಂಥ ಈ ನಟಿ ಬಿಗ್ ಬಾಸ್ನಲ್ಲಿ 75 ದಿನಗಳ ಕಾಲ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ದಂಥ ಜಯಶ್ರೀರಾಮಯ್ಯ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ಜಯಶ್ರೀರಾಮಯ್ಯ ಅವರು ತಮ್ಮದೇ ಆದಂಥ ರೀತಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದರು ಅಂತಲೇ ಹೇಳ್ಬೋದು. ಇಂಥ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಈ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ. ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಕೂಡ ಮಾಡಿದ್ರು. ಉಪ್ಪುಳಿ ಖಾರ ಸಿನಿಮಾದಲ್ಲಿ ಮಾಲಾಶ್ರೀ ಅವರ ಜೊತೆಯೂ ಕೂಡ ಅಭಿನಯ ಮಾಡಿದಂಥ ಈ ನಟಿ ಸುಮಾರು 6ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಸದ್ಯ ಆರ್ಥಿಕವಾಗಿ ಮಾಡಿಕೊಂಡ ಸಾಲಗಳಿಂದಾಗಿ ಸದ್ಯ ವೃದ್ಧಾಶ್ರಮದವರು ಸೇರಿಕೊಂಡು ಅಲ್ಲಿಗ ಸಾವನ್ನಪ್ಪಿರುತ್ತದೆ. ಸದ್ಯ ಅವರ ಮಾವಂದಿರಿಗೆ ಸಾಧ್ಯ ಆದರೆ ನಾನು ಮಾಡಿರೋ ಸಾಲಗಳನ್ನು ತೀರಿಸಿ ದಯವಿಟ್ಟು ಆಸ್ತಿಯೆಲ್ಲ ನೀವೇ ಇಟ್ಕೊಳ್ಳಿ ಅಂತಲೂ ಕೂಡ ಬರೆದಿರೋದು. ಮನ ಕಲಕುವಂತೆ ಇದೆ ಆ ಪತ್ರ.